ಹ್ಯಾಕಥಾನ್ ಅಂದರೆ ಏನು ಆ್ಯಂಡ್ ಹೌ ಟು ವಿನ್ ದಿ ಹ್ಯಾಕಥಾನ್. ಗಾಯ್ಸ್, ವೆಲ್ಕಮ್ ಟು ಡೇ 2 ಆಫ್ 6 days ವಿನ್ನಿಂಗ್ ಹ್ಯಾಕಥಾನ್ ಸೀರೀಸ್. ತುಂಬ ಜನ ಸ್ಟೂಡೆಂಟ್ಸು ಹ್ಯಾಕಥಾನ್ನ ಫೇಲ್ ಆಗ್ತೀರಾ. ಆ್ಯಕ್ಚುಲಿ ಏನು ಗೊತ್ತಾ, ನೀವೆಷ್ಟೋ ಜನ ಇನ್ನೂ ಹ್ಯಾಕಥಾನ್ ಅಂದರೆ ಬರೀ ಕೋಡಿಂಗ್ ಅಂತ ಅನ್ಕೊಂಡಿದ್ದೀರಾ. ಆ್ಯಕ್ಚುಲ್ ಆಗ ತಪ್ಪು. ನೀವೀಗ ಫಾರ್ ಎಕ್ಸಾಂಪಲ್ ಒಂದು ಹ್ಯಾಕಥಾನ್ನ ಅಟೆಂಡ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನೀವಲ್ಲಿ ಏನು ಮಾಡ್ತೀರಾ, ಡೇ ಆ್ಯಂಡ್ ನೈಟು ಫುಲ್ ನೈಟ್ ಇಡೀ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೋಡಿಂಗ್ ಮಾಡ್ತೀರಾ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಏನಾಗುತ್ತೆ, ನಿಮ್ಮ ಪ್ರಾಜೆಕ್ಟು ಸೆಲೆಕ್ಟ್ ಆಗಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಗೊತ್ತಾ, ನೀವೆಲ್ಲರೂ ಈಗ ಹ್ಯಾಕಥಾನ್ ಅಂದರೆ ಏನು ಕೋಡಿಂಗ್ ಅಂತ ಅನ್ಕೊಂಡಿದ್ದೀರಾ, ಅದರಿಂದ ಸ್ವಲ್ಪ ಆಚೆ ಬಂದ್ಬಿಟ್ಟು ಒಬ್ಬ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವರ್ ಥರ ಥಿಂಕ್ ಮಾಡಿ. ಈ ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನ್ ಬರಿಬೋದು, ಯಾವ ಸೊಲ್ಯೂಷನ್ ಇದಕ್ಕೆ ತುಂಬ ಸೂಟ್ ಆಗುತ್ತೆ ಅಂತ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ದೆನ್ ಅದೆಲ್ಲ ಥಿಂಕ್ ಮಾಡಿದ್ಮೇಲೆ ಅದಕ್ಕೆ ಕೋಡಿಂಗ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮ್ಗೆ ಅಲ್ಲಿ ಯಾರು ಜಡ್ಜಿಂಗ್ ಮಾಡೋದಕ್ಕೆ ಬಂದಿರ್ತಾರಲ್ಲ ಜಡ್ಜಸ್, ಅವರು ನೀವು ಎಷ್ಟು ಲೈನ್ ಆಫ್ ಕೋಡ್ ಬರ್ದಿದ್ದೀರಾ ಅಂತ ಯಾರು ಚೆಕ್ ಮಾಡಲ್ಲ. ಅವ್ರು ಏನು ಚೆಕ್ ಮಾಡ್ತಾರೆ, ನಾನು ಕೊಟ್ಟಿರೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಈ ಹುಡುಗ ಕರೆಕ್ಟಾಗಿ ಸೊಲ್ಯೂಷನ್ನ ಬರ್ದಿದ್ದಾನ ಆ್ಯಂಡ್ ಪ್ರಾಜೆಕ್ಟ್ನ ಕ್ಲೀನಾಗಿ ಬಿಲ್ಡ್ ಮಾಡಿದಾನ. ಅವ್ರಿಗೆ ಎಟ್ ದಿ ಎಂಡ್ ಆಫ್ ದಿ ಡೇ ಏನು ಬೇಕು ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಬಿಲ್ಡ್ ಆಗಿರೋ ಪ್ರಾಡಕ್ಟ್ ಅಷ್ಟೇ ಬೇಕು. ಆ್ಯಂಡ್ ಫುಲ್ಲು ಕ್ಲೀನಾಗಿ ಬಿಲ್ಡ್ ಆಗಿರೋ ಪ್ರಾಡಕ್ಟ್ನ ಜಡ್ಜಸ್ಗೆ ಎಕ್ಸ್ಪ್ಲೇನ್ ಮಾಡೋದನ್ನ ಮರಿಬೇಡಿ. ಇದನ್ನ ಆ್ಯಕ್ಚುಲಿ ಹ್ಯಾಕಥಾನಲ್ಲಿ ಪಿಚ್ಚಿಂಗ್ ಅಂತ ಅಂತಾರೆ. ಯಾಕಂದರೆ ನೀವೊಂದು ಪ್ರಾಡಕ್ಟ್ನ ಬಿಲ್ಡ್ ಮಾಡಿದ್ದೀರಿ ಅಂತ ಅಂದರೆ ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಥರ ಬಿಲ್ಡ್ ಮಾಡಿದ್ದೀರಾ ಅಂತ. ಬಟ್ ನಿಮ್ಮ ಮುಂದೆ ಬಂದಿರೋ ಜಡ್ಜಿಗೆ ಈ ಪ್ರಾಜೆಕ್ಟ್ ಈ ಥರ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ನೀವು ಎಷ್ಟು ಕ್ಲೀನಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಸೊ ಅವ್ರಿಗೂ ಅವಾಗ ಅರ್ಥ ಆಗುತ್ತೆ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ಅವ್ರು ಜಡ್ಜ್ ಮಾಡ್ತಾರೆ ನಿಮ್ಮ ಪ್ರಾಜೆಕ್ಟ್ ಯಾವ ಲೆವೆಲ್ಗಿದೆ, ಇವನಿಗೆ ಪ್ರೈಸ್ನ ಕೊಡ್ಬೋದಾ ಕೊಡಬಾರ್ದಾ, ಮುಂದೆ ಸೆಲೆಕ್ಟ್ ಮಾಡ್ಬೋದಾ ಅಂತ. ಸೊ ಇಷ್ಟನ್ನೆಲ್ಲ ಕ್ಲೀನಾಗಿ ಮಾಡಿ ಆಮೇಲೆ ನೋಡಿ ನೀವು ಹ್ಯಾಕಥಾನಲ್ಲಿ ಸೆಲೆಕ್ಷನ್ ಆಗ್ತೀರಾ ಸೆಲೆಕ್ಷನ್ ಆಗಲ್ವಾ ಅಂತ. ಆ್ಯಂಡ್ ಇನ್ನು ಮುಂದೆ ಅಪ್ಕಮಿಂಗ್ ಹ್ಯಾಕಥಾನ್ 4 ರೀಲ್ಸ್ನ ಬಿಡ್ತೀನಿ, ಅದನ್ನು ಮಿಸ್ ಮಾಡ್ದಲ್ಲೇ ನೋಡಿ ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.